ಇದೆ. ಇಲ್ಲಿ ಕೃಷ್ಣ ತುಂಬ ಚೆನ್ನಾಗಿ ಕೆತ್ತಿದ್ದಾರೆ, ತುಂಬ ಮುದ್ದಾಗಿದ್ದಾರೆ ನೋಡ್ಬೋದು. ಕೃಷ್ಣ ಫುಲ್ಲು ಟಾಪ್ ಟು ಬಾಟಮು. ಬೆಣ್ಣೆ 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 ಅಂತ ಕೆನ್ನೆ ನೋಡ್ಬೋದು, ಎಷ್ಟು ಚೆನ್ನಾಗಿದೆ. ಹಿಂಗೆ ಹಿಡ್ಕೊಂಡು ಹಿಂಗೆ ಅಂತಾರಲ್ಲ, ಮುದ್ದು ಕೃಷ್ಣ. ಇಂಥ ಆರ್ಕಿಟೆಕ್ಚರ್ ನಾವು ಹೊಡಿಯೋಕ್ಕಾದ್ರೂ ಹಿಂಗೆ. ವೆಲ್ಕಮ್ ಟು ದ ಅನದರ್ ಪಾರ್ಟ್ ಆಫ್ ಗಂಡಿಕೋಟಾ ಎಕ್ಸ್ಪ್ಲೋರೇಷನ್ಸ್. ಸೊ ಜಾಮಿಯಾ ಮಸ್ಜಿದ್ ನೋಡಾಯಿತು. ನೆಕ್ಸ್ಟು ಅದ್ರ ಪಕ್ಕದಲ್ಲೇ ಗ್ರ್ಯಾನರಿ ಇದೆ. ಗ್ರ್ಯಾನರಿ ಅಂದರೆ ಇಲ್ಲಿ ದವಸ ಧಾನ್ಯಗಳನ್ನ ಸ್ಟೋರ್ ಮಾಡಿ ಇಡ್ತಾ ಇದ್ರಂತೆ. ಅದರ ಪಕ್ಕದಲ್ಲೇ ರಂಗನಾಥ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಅಲ್ಲಿ ಹೋಗ್ತಾ ಇದ್ದೀರಿ, ನೋಡೋಣ ಅಲ್ಲಿ ಯಾವ ಥರ ಇದೆ ಅಂತ. ಮಸ್ಟ್ ವಿಸಿಟ್ ಪ್ಲೇಸು ಗುರು. ಕೊಟ್ಟಿರೋ ಟಾಸ್ಕ್ ಹಾಳು ಮಾಡೋದಕ್ಕೆ ಕಂಪ್ಲೀಟಾಗಿ ಮಾಡಿದ್ದಾರೆ ಇಲ್ವೋ ಅಂತ. ಪಾಪ ಚೆನ್ನಾಗಿದ್ದಿದ್ರೆ ಎಷ್ಟು ಗ್ರ್ಯಾಂಡ್ ಆಗಿರೋದು, ಹಾಳು ಮಾಡಿ ಇನ್ನೂ ಅದರದ್ದು ಸೊಬಗನ್ನು ಜಾಸ್ತಿ ಮಾಡಿದ್ದಾರೆ. ಸುಲ್ತಾನೇಟ್ಸ್ ಅಲ್ಲ, ಡೆಲ್ಲಿ ಸುಲ್ತಾನೇಟ್ಸ್ ಇವರೆಲ್ಲ ಬಂದ್ಬಿಟ್ಟು ಗೋಲ್ಕೊಂಡ ಸಾಮ್ರಾಜ್ಯದ ದಕ್ಕನ್ ಪ್ರಸ್ಥಭೂಮಿಯಾದ ಸುಲ್ತಾನರು ಇವರು. ಗುಡಾಣ ನೋಡ್ಬೋದು ಯಾವ ಥರ. ವಿಜಯನಗರ ಸಾಮ್ರಾಜ್ಯನ ಸ್ಥಾಪನೆ ಮಾಡಿ 13ನೇ ಸುಮಾರು ಒಂದು ಐ ಥಿಂಕ್ 200 ಶತಮಾನಗಳು. 13th century, 14th century, 15th ಎಂಡಿಂಗ್ಗೆ ಇವರು ಬಂದು ಗಬ್ಬದೆ ಅಳ್ಸೋಕ್ಕೆ ಶುರು ಹಚ್ಕೊಂಡಿದ್ದು. ಗೋಲ್ಕೊಂಡ ಯಾವಾಗ 1576 ನಮ್ಮ ಅಳಿಯ ರಾಮರಾಯ ಮೇಲೆ ದಾಳಿ ಮಾಡಿದಾಗ ಯಾರು ನಿಜಾಮರು, ಅದಾದ ಮೇಲೆ ಅಲ್ಲಿ ಒಳಗಡೆನೇ ಇದ್ದಂಥ ಅಧಿಕಾರಿ ಬೆನ್ನಿಗೆ ಚುರಿ ಹಾಕಿ ಉಲ್ಟಾ ಹೊಡೆದು ಅವಾಗ ವಿನ್ ಮಾಡಿಕೊಂಡು ಅದಾದ ಮೇಲೆ ಅವಾಗ ಕೆಳಗಡೆ ಎಲ್ಲ ಟಿಪ್ಪು ಸುಲ್ತಾನು, ಔರಂಗಜೇಬ್ ಎಲ್ಲ ಬಂದ್ರಲ್ವ, ನಮ್ಮ ಮದಕರಿ ನಾಯಕ ಈ ಕಡೆ ಇವ್ರ ಮೇಲೆ ಎಲ್ಲ ದಾಳಿ ಮಾಡಿದ್ರಲ್ಲ ಕೆಳಗಡೆ ಎಲ್ಲ. ಅದಾದಮೇಲೆ ಅವ್ರದ್ದು ಫುಲ್ಲು ಮೆಜಾರಿಟಿ ಬಂದ್ಬಿಟ್ಟು ಅದಾದಮೇಲೆ ಇಂಥ ಎಲ್ಲ ಟುಂಬುಗಳೆಲ್ಲ ಕಟ್ಕೊಂಡು ಬಂದಿದ್ದು. ಇಂಥ ದೇವಸ್ಥಾನಗಳೆಲ್ಲ ಆದಷ್ಟು ಐಡಲ್ ವರ್ಷಿಪ್ ಅಲ್ವ, ಸೊ ನಾಶ ಮಾಡ್ಕೊಂಡು ಹೋಗಿದ್ದು. ಸೊ ಗಂಡಿಕೋಟ ಕ್ಯಾನಿಯನ್ ನೋಡ್ಬೋದು ಯಾವ ಥರ ಇದೆ ಅಂತ. ಇದೇ ದ ಕ್ಯಾನಿಯನ್, ತೋರಿಸ್ತೀನಿ ಕರ್ಕೊಂಡೋಗಿ. ಫಸ್ಟು ರಂಗನಾಯಕ ಟೆಂಪಲ್ಗೆ ಹೋಗೋಣ ಯಾವ ಥರ ಇದೆ ಅಂತ. ರಂಗನಾಯಕಿ ಟೆಂಪಲ್ ಯಾವ ಥರ ಇದೆ ನೋಡ್ಬೋದು. ಸೇಮ್ ಟು ಸೇಮ್ ಮಾಧವರಾಯ ಟೆಂಪಲ್ ವಾಸ್ ಎ ವೆರಿ ಬಿಗ್ ಟೆಂಪಲ್. ಅಷ್ಟು ದೊಡ್ಡ ಟೆಂಪಲ್ನೇ ಬಿಟ್ಟಿಲ್ಲ ಪಾಪ, ಇಷ್ಟು ಚಿಕ್ಕ ಟೆಂಪಲ್ನ ಬಿಡ್ತಾರೆ, ತಿಂದಾಗಿ ಬಿಟ್ಟಿರ್ತಾರೆ. ಅದು ನನ್ನ ಮಗಂದು. ಮತ್ತು ಅದಾದಮೇಲೆ 2 ಶತಮಾನಗಳು 15th century, 16th, 17th ಬ್ರಿಟಿಷ್ ಅಂಕಲ್ಸ್ ಎಲ್ಲ ಬಂದುಬಿಟ್ಟು ದಾಳಿ ಮಾಡೋವರೆಗೂ ಅವಾಗವರೆಗೂ ಇದನ್ನು ನಾಶ ಮಾಡ್ತಾನೇ ಇದ್ದರು. 200 ಶತಮಾನಗಳು ನಾಶ ಮಾಡಿರೋದಂದರೆ ಲೆಕ್ಕ ಹಾಕ್ಕೊಬೋದು ಯಾವ ಥರ ಇದೆ ಅಂತ. ಆದ್ರೂ ಇವತ್ತಿಗೂ ಅದು ನಿಂತಿದೆ ಅಂದರೆ ಕಟ್ಟಿದವ್ರ ಕೆಪಾಸಿಟಿಗೆ ಹೇಳಿದ್ರು, ಕಟ್ಟಿದವ್ರ ಕೆಪಾಸಿಟಿಗೆ ಹೇಳಿದ್ರು. ನೋಡಿರಿ ಯಾವ ಥರ ವ್ಯೂ ಇದೆ ಮಾಧವರಾಯ ಟೆಂಪಲ್. ಈ ಥರದ್ದು ಕಟ್ಟಿದವ್ರ ಕೆಪಾಸಿಟಿ ಹೇಳಿದ್ರು. ವಿಷ್ಣುವಿಂದು ಫುಲ್ಲು ಟೋಟಲ್ ಅವತಾರಗಳು. ಶ್ರೀಕೃಷ್ಣ ಇಲ್ಲಿ ನೋಡ್ಬೋದು, ಜರಾಸಂಧನ ತಲೆ ಹಿಡ್ಕೊಂಡು ಶ್ರೀಕೃಷ್ಣ ಹೊಡಿತಾ ಇರೋದು ಸೂಪರ್ಬ್ ಆಗಿದೆ. ಎವ್ರಿ ಕೃಷ್ಣ ಆರ್ಕಿಟೆಕ್ಚರ್. ಇಲ್ಲಿ ಬೆಣ್ಣೆ ಹಿಡ್ಕೊಂಡು, ಇಲ್ಲಿ ಋಷಿ, ಟೋಟಲ್ ಇಲ್ಲಿ ನರಸಿಂಹ ಅವತಾರ. ಸೊ ನೋಡಬೇಕಂದ್ರೆ ಬಂದು ಗಂಡಿಕೋಟೆಗೆ ಯಾವ ಥರ ಇದೆ. ಅಲ್ಲಿ ನೋಡಿ ಆಮೆ ಇದೆ, ಆಂಜನೇಯ ಇದ್ದಾರೆ, ಆ ಥರ ಕರ್ಕೊಂಡು ಹೋಗ್ತಿದ್ದು. ನರಸಿಂಹಸ್ವಾಮಿ, ಶ್ರೀ ಲಕ್ಷ್ಮಿ. ಅಂದರೆ ಆರ್ಕಿಟೆಕ್ಚರ್ ಇದೇನು ಅಷ್ಟು ಪರ್ಫೆಕ್ಟಾಗಿಲ್ಲ, ಬಟ್ ಇದೆ. ಇಲ್ಲಿ ನೋಡ್ಬೋದು ಹಿರಣ್ಯಕಶಿಪುನ ಹೊಟ್ಟೆ ಬಗಿತಾ ಇರೋದು. ಸೊ ಇಲ್ಲಿ ನೋಡ್ಬೋದು ಹಿರಣ್ಯಕಶಿಪುನ ತಲೆ ಹಿಡ್ಕೊಂಡಿರೋದು. ಸೊ ಟೋಟಲ್ ವಿಷ್ಣು ಅವತಾರಸ್ ಎಲ್ಲ ಯಾವ ಥರ ಕಾವು ಮಾಡಿದ್ದಾರೆ ಅಂತ. ಜಯ ವಿಜಯ. ಒಳಗಡೆ ಅಂತೂ ಮೂಲ ವಿಗ್ರಹನ ಬಿಟ್ಟಿರಲ್ಲ, ತಿಂದಾಗಿ ಬಿಟ್ಟಿರ್ತಾರೆ, ಹಾಲು ಮಾಡಿಬಿಟ್ಟಿರ್ತಾರೆ. ಅಲ್ಲ ಗುರು, ಅವ್ರು ಮಾಡಿದ್ರೆ ಓಕೆ, ನಮ್ಮವನೋಳು ಗುರು ಏನು ಇಟ್ಟು ಬೆಳೆಸ್ತೀರಿ ಹೊಟ್ಟೆಗೆ ಅಂತ. ಅದು ರೇಷು ಅಂತ. ಆವಾಗ ನಾಶ ಮಾಡೋಕ್ಕೆ ಶುರು ಹಚ್ಕೊಂಡಿದ್ದು, ಇವಾಗೂ ಬಿಟ್ಟಿಲ್ಲ. G&S ನಮ್ಮವ್ರು ನೋಡಿ ರೂಪಕ್ಕೂ ಇದು. ಸಟ್ಲು, ಪಂಡು, ರಜಿಯಾ, ಚಿನ್ನು. ರಜಿಯಾ ಬೇಗಮ್ದಕ್ಕೆ ಇವಾಗೂ ಇಲ್ಲಿ ಬಂದು ದೇವಸ್ಥಾನದಾಳ ಒಳಗಡೆ ಹೆಸರು ಬರೀತಾಯಿದೆ ಅಂದರೆ ಹೇಳಬೇಕು ನಮ್ಮದಕ್ಕೆ ಯಾವ ಥರ ಐತೆ ಅಂತ. ನಮ್ಮ ನಾರಾಯಣ ಒಂದಾನೊಂದು ಕಾಲದಲ್ಲಿ ಗತವೈಭವವನ್ನು ಎಂಥ ದೇವಸ್ಥಾನ, ಎಂಥ ಪೂಜೆಗಳನ್ನ ನೋಡಿದ್ದಿತ್ತು. ಇದು ಮಂಟಪ ಇವಾಗ ರಜಿಯಾ ಸುಲ್ತಾನ್ ಅದು ಮತ್ತು ಯಾವುದೋ ರಾಜಾದ್ದು ಹೆಸರಿಗೆ ಅಂಕಿತ ಆಗಿಬಿಟ್ಟಿದೆ. ಇಲ್ಲಿ ಅದು ರೇಷು ಅಂತೆ. ಈ ಭೂಮಿಗೆ ಇದಕ್ಕೆ ಬರೋದು. ನಾರಾಯಣ ನಾರಾಯಣ. ಎಲ್ಲ ಏನು ಮಾಡಲ್ಲ, ಎಲ್ಲ ದೇವರ ಆಟ. ಸೊ ನೋಡ್ತಾ ಇದ್ದೀರಲ್ವ. ಸೊ ಇದು ಬಂದ್ಬಿಟ್ಟು ರಂಗನಾಯಕಿ ಟೆಂಪಲ್ ಅಂತ. ಗಂಡಿಕೋಟೆ ಯಾವ ಥರ ಇದೆ ಅಂತ ನೋಡ್ಬೋದು. ಇಲ್ಲಿ ಇನ್ನೂ ನೋಡ್ಬೋದು ಆಂಜನೇಯ ಯಾರೋ ತಲೆ ಮೇಲೆ, ರಾಕ್ಷಸನ ತಲೆ ಮೇಲೆ ಹೊಡಿತಾ ಇರೋದು. ಇಲ್ಲಿ ಕೃಷ್ಣ ತುಂಬ ಚೆನ್ನಾಗಿ ಕೆತ್ತಿದ್ದಾರೆ, ತುಂಬ ಮುದ್ದಾಗಿದ್ದಾರೆ ನೋಡ್ಬೋದು. ಕೃಷ್ಣ ಫುಲ್ಲು ಟಾಪ್ ಟು ಬಾಟಮು.
ಬೆಣ್ಣೆ 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 ಅಂತ ಕೆನ್ನೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಹಿಂಗೆ ಹಿಡ್ಕೊಂಡು ಹಿಂಗೆ ಅಂತಾರಲ್ಲ ಮುದ್ದು ಕೃಷ್ಣ. ಇಂಥ ಆರ್ಕಿಟೆಕ್ಚರ್ ನಾವು ಹೊಡಿಯೋಕ್ಕಾದ್ರೂ ಹೊಡಿತಾರೆ ಏನು ಮಾಡೋಕ್ಕಾಗಲ್ಲ. ಆಲ್ ಕಾಫೀಸ್ ಮಸ್ಟ್ ಬಿ ಡೆಸ್ಟ್ರಾಯ್ಡ್ ಅಂತ. ಇಲ್ಲಿ ಗರುಡದೇವ, ಇಲ್ಲಿ ನೋಡ್ಬೋದು ನಾಗಸರ್ಪ, ಇಲ್ಲಿ ಮೂಗು, ಇಲ್ಲಿ ಆಂಜನೇಯ ತಂಬೂರಿ ಥರ ಏನೋ ಇದೆ. ಸೂಪರ್ಬ್ ಆಗಿದೆ ಆರ್ಕಿಟೆಕ್ಚರ್. ಲೈಕ್ ಎಷ್ಟು ಗುರು, 15th ಸೆಂಚುರಿ, 13th 14th ಸೆಂಚುರಿ ಅಂದರೆ 21st ಸೆಂಚುರಿ, 600 ವರ್ಷಗಳ ಆದಮೇಲೂ ಈ ದೇವಸ್ಥಾನ ಇಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಆವಾಗ ಕಟ್ಟಿದವ್ರ ಕೆಪಾಸಿಟಿ ನೋಡಿದ್ರು. ಅಷ್ಟು ಹಾಳು ಮಾಡಿ ಕೂಡ ಇವಾಗೂ ಇಷ್ಟು ಮೆರೆದಾಡ್ತಾ ಇದೆ ಅಂದರೆ ಅಮೇಝಿಂಗ್ ಅನ್ಬೋದು. ನೋಡು ಎಷ್ಟು ಅದೆಲ್ಲ ಅಲ್ಲೆಲ್ಲ ಎಷ್ಟೆಷ್ಟಾಗುತ್ತೋ ಅಷ್ಟು ಡಿಸ್ಟ್ರಾಯ್ ಮಾಡಿದ್ದಾರೆ, ಆದ್ರೂ ಇವಾಗವರೆಗೂ ಅದು ಇಂಟ್ರಿಕೇಟಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತದೆ. ನಮೋ ನಾರಾಯಣ. ಆದ್ರೂ ಕೆತ್ತಿದ್ದಾರೆ ದಶಾವತಾರಗಳು, ಕೆತ್ತಿರೋದು ಅದನ್ನು ನಾನು ಟ್ರೈ ಮಾಡಿದ್ದಾರೆ ನಾಶ ಮಾಡೋಕ್ಕೆ. ನೋಡ್ಬೋದು ದಶಾವತಾರಗಳು ಇಲ್ಲಿ ಕಾಣಿಸ್ತದೆ ಅನಿಸುತ್ತೆ. ಐ ಹೋಪ್ ಯು ಕ್ಯಾನ್ ಸಿ ಗೈಸ್. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಗೈಸ್ ಇಂಥ ದೇವಸ್ಥಾನಗಳಿಗೋಸ್ಕರ. ಸೊ ರಂಗನಾಯಕಿ ದೇವಸ್ಥಾನ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಒಂದೊಂದು ನಮ್ಮ ವಿಜಯನಗರ ಆರ್ಕಿಟೆಕ್ಚರ್ಗೆ, ಕಲೆಗೆ ಅಂತಾರಲ್ಲ, ನಿಲ್ವೆತ್ತಿನ ರೂಪ ಅಂತಾರಲ್ಲ ಹಂಗೆ. ಸೂಪರ್ಬ್ ಆಗಿದೆ ನೋಡ್ಬೋದು. ನೋಡಿದ್ರಲ್ಲ, ಎರಡೆರಡು ಕೆಲಸ ಮಾಡಬೇಕು, ಒಂದು ಫೋಟೋಗ್ರಫಿ, ಒಂದು ವೀಡಿಯೋ. ಸೊ ಕಷ್ಟ ಆಗುತ್ತೆ, ಮಾಡಬೇಕು, ನಿಮಗೋಸ್ಕರ ಮಾಡ್ತೀನಿ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಐ ಆಮ್ ಜಸ್ಟ್ ಡೂಯಿಂಗ್ ಇಟ್ ಫಾರ್ ಯು ಗೈಸ್. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಗೈಸ್. Traveling so long and taking a risk only to bring you the beautiful places that you can come and visit again, showing the hidden places. Garudadeva, and here is some kind of mystic animal that is interlocked in each other. So Vishnu Deva, amazing architecture. Mandapam for the puja and ಮ್ಯಾರೇಜ್ ಸೆರೆಮನಿ, ಮದುವೆಗೆ ಅಂತ. ಸೊ ವಿಷ್ಣುವಿನ ಮದುವೆಗೆ ಇಲ್ಲಿ ಇದು ಮಾಡ್ತಾಯಿದ್ದು ನೋಡ್ಬೋದು. ಗಣಪತಿ, ನಮೋ ಗಣೇಶಾಯ ನಮ್ಮ. ಸ್ನೇಕ್ಸ್ ಇಂಟರ್ಲಾಕ್ಡ್ ನೋಡ್ಬೋದು ಯಾವ ಥರ ಇದೆ ಅಂತ. ಬ್ಯೂಟಿಫುಲ್ಲಾಗಿ ಇಂಟರ್ಲಾಕಿಂಗ್ ಆಫ್ ಸ್ನೇಕ್ಸ್. ಇಲ್ಲೊಂದು ಫೋಟೋ ಹಿಡಿದ್ಬಿಡ್ತೀನಿ ಹಾಗೆ. ಸೊ ಆನೆನ ಪಳಗಿಸ್ತಾ ಇದ್ದಿದ್ದು ನೋಡ್ಬೋದು ಯಾವ ಥರ ಇದೆ ಅಂತ. ಬ್ಯೂಟಿಫುಲ್ ಪ್ಲೇಸ್. ಗೋವಿಂದ ನಮೋ ನಾರಾಯಣಾಯ ನಾರಾಯಣಾಯ ನಮ. ಸೂಪರ್ಬ್ ಆಗಿದೆ. ಸೊ ರಂಗನಾಯಕಿ ಟೆಂಪಲ್ ಗಂಡಿಕೋಟ ಕ್ಯಾನಿಯನ್ ಪಕ್ಕದಲ್ಲೇ ಇದೆ. ಸೊ ನೋಡ್ಬೋದು ಯಾವ ಥರ ಇದೆ ಅಂತ. ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು, ಏನೇನು ಮಾಡಬೇಕು ಅದೆಲ್ಲ ಮಾಡಿಬಿಡಿ. ಒಳ್ಳೊಳ್ಳೆ ಜಾಗಗಳನ್ನ ತರಿಸ್ತಾಯಿದ್ದೀನಿ. ಅಲ್ಲಿ ನೋಡ್ಬೋದು ಇಲ್ಲಿ ಶ್ರೀರಾಮನ ಫೋಟೋ ಯಾವ ಥರ ಇದೆ ಅಂತ ಬ್ಯೂಟಿಫುಲ್ಲಾಗಿ ಇದು ಮಾಡಿದ್ದಾರೆ. ರಘುಕುಲ ರಾಮನ ಅವತಾರ, ರಾಮ ಲಕ್ಷ್ಮಣ ಸೀತೆ ಅಮ್ಮನವರು. ಇಲ್ಲೊಂದು ಲಯನ್ ಕೆತ್ತಿದ್ದಾರೆ, ಅರ್ಧಂಬರ್ಧ ಕೆತ್ತಿಬಿಟ್ಟವ್ರೆ. ನಾಗಪ್ಪ. ಸೊ ಕ್ಯಾನಿಯನ್ಗೆ ಹೋಗೋ ಸಮಯ. ಬೈ ಗೈಸ್.